ನಾನು ಬೆಳಗ್ಗೆನೇ ಹೇಳಿದ್ನಲ್ಲ ಶ್ರೀ, ನನಗೇನೂ ಆಗಿಲ್ಲ ಅಂತ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದೀಯಾ? ಯಾಕೋ ನನ್ನ ಮೈಂಡು ನನ್ನ ಕಂಟ್ರೋಲಲ್ಲೇ ಇಲ್ಲ, ಏನೇನೋ ಯೋಚನೆಗಳು. ಶ್ರೀ, ನೀನು ಆರಾಮಾಗಿದೆಯಾ ತಾನೇ? ಅಲ್ಲೇನಾದರೂ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ ಜಾನು, ಇಲ್ಲಿ ಕಾಂಪಿಟೇಷನ್ ಎಷ್ಟು ಟಫ್ ಇದೆ ಗೊತ್ತಾ. ಎಂತೆಂಥ ಬಿಸ್ನೆಸ್ ಮೆನ್ಗಳು ಬಂದಿದ್ದಾರೆ, ಬಟ್ ಸ್ಟಿಲ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಮತ್ತ್ಯಾಕೆ ಆತಂಕ ಪಟ್ಕೋತಿದೀಯಾ? ಏನಿಲ್ಲ ಬಿಡು. ನನ್ನ ಹತ್ರನೇ ಮುಚ್ಚು ಮರೇನಾ? ಹಾಗೇನಿಲ್ಲ ಜಾನು, ಇವಾಗ ಪಾರ್ಟಿ ಶುರು ಆಗ್ತದೆ, ನನ್ನ ಜೊತೆ ಒಂದ್ಸಲ ಮಾತಾಡೋಣ ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನಾನು ಕೇಳಿದ್ದು ನೀನು ಯಾಕೆ ಆತಂಕ ಪಟ್ಕೊಂಡಿದ್ದೀಯಾ ಅಂತ. ಇಂಥ ಸ್ಥಿತಿನಲ್ಲಿ ನೀನು ಒಬ್ಬಳನ್ನೇ ಬಿಟ್ಟು ನಾನು ಇಷ್ಟು ದೂರ ಬಂದಿದ್ದೀನಲ್ಲ, ಅದಕ್ಕೆ ಆತಂಕ ಆಗ್ತದೆ. ಅದು ಬಿಟ್ಟು ಇಲ್ಲೇನು ಪ್ರಾಬ್ಲಮ್ ಇಲ್ಲ ಜಾನು. ಅಷ್ಟೇನಾ? ಶ್ರೀ, ನಿನಗಿವತ್ತು ಒಂದು ಒಳ್ಳೆ ನ್ಯೂಸ್ ಹೇಳ. ಅಮ್ಮ ನನ್ನ ಬಗ್ಗೆ ತುಂಬ ಕೇರ್ ತಗೊಂಡು ನನಗಿಷ್ಟವಾದ ತಿಂಡಿ ಎಲ್ಲ ಮಾಡ್ತಿದ್ದಾರೆ. ತುಂಬ ಆಶ್ಚರ್ಯವಾಗಿದೆ ಜಾನು, ಆದರೂ ನಿಮ್ಮ ಅಮ್ಮನ ಮೇಲೆ ನನಗೆ ಇನ್ನೂ ಪೂರ್ತಿ ನಂಬಿಕೆ ಬಂದಿಲ್ಲ. ಯಾವುದಕ್ಕೂ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರೋ. ಮತ್ತೆ ಅಮ್ಮ ಹಾಗೆ ಮಾಡ್ತಾರೆ ಅಂತ ನನಗನ್ನಿಸ್ತಿಲ್ಲ, ಆದರೂ ನಿನ್ನ ಮಾತನ್ನು ನಿರ್ಲಕ್ಷ್ಯ ಮಾಡಲ್ಲ, ಓಕೆನಾ? ಥ್ಯಾಂಕ್ಸ್. ಮತ್ತು ಅಜ್ಜಿ ಕಾಲ್ ಮಾಡಿದರು, ಈಗ ತಾನೇ ದೇವಸ್ಥಾನ ತಲುಪಿದಾರಂತೆ, ಬೆಳಗಿನ ಎದ್ದು ಹರಕೆ ತೀರಿಸಿ ವಾಪಸ್ ಬರ್ತಾರಂತೆ. ನಾನು ಬರ್ತೀನಿ ಅಂತ ಬೇಡ ಅಂದರು. ನೆಕ್ಸ್ಟ್ ಟೈಮು ನಾನು ನೀನು ಇಬ್ಬರು ಹೋಗೋಣ ಆಯಿತಾ? ಟೂರು ಪಿಕ್ನಿಕ್ ಅಂತ ನಾವು ಹೋಗಿ ತುಂಬ ದಿನ ಆಯಿತು. ಖಂಡಿತ ಹೋಗೋಣ ಜಾನು, ನಮ್ಮ ಮಗಳು ಬೆಳೆದು ಸ್ವಲ್ಪ ದೊಡ್ಡವಳಾದ್ಮೇಲೆ ಹೋಗೋಣ. ಶ್ರೀ, ನಮಗೆ ಹುಟ್ಟೋ ಮಗು ಹೆಣ್ಮಗು ಅಂತ ನೀನು ಅಷ್ಟೊಂದು ಶ್ಯೂರಾಗಿ ಹೇಗೆ ಹೇಳ್ತಿದೀಯಾ? ಅದು ನನ್ನ ಆಸೆ ಜಾನು. ನಾನು ಹುಟ್ಟಾಗ ನನ್ನ ಮನೆಯಲ್ಲಿ ಹೆಂಗಸರ ಮಧ್ಯೆನೇ ಇದ್ದಿತ್ತು. ಇಷ್ಟು ವರ್ಷ ಅಂಥ ದೇವತೆಗಳ ಮಧ್ಯೆನೇ ಬೆಳೆದೆ. ಆಮೇಲೆ ಮತ್ತೊಂದು ದೇವತೆಯಾಗಿ ನೀನು ಹೆಂಡತಿಯಾಗಿ ಸಿಕ್ತೆ. ಅದೇ ಥರ ಇವಾಗ ಇನ್ನೊಂದು ದೇವತೆ ನನಗೆ ಮಗಳಾಗಿ ಬರಲಿ ಅನ್ನೋದು ನನ್ನ ಆಸೆ. ನೀನು ತುಂಬ ಗ್ರೇಟ್ ಕಣೋ. ನಿನ್ನನ್ನು ಈಗಲೇ ನೋಡ್ಬೇಕನ್ನಿಸ್ತಿದೆ. ಹಾಗಾದರೆ ಈಗಲೇ ಹೊರಟು ಬಂದುಬಿಡ್ಲಾ? ಮತ್ತೆ ನಿನ್ನ ಮೀಟಿಂಗು ಕಾಂಟ್ರಾಕ್ಟ್ ಅತಿ? ನನಗೆ ಅದು ಯಾವುದು ಮುಖ್ಯ ಅಲ್ಲ ಜಾನು. ಈ ಕಾಂಟ್ರಾಕ್ಟ್ ಅಲ್ಲದೆ ಹೋದರೆ ಇನ್ನೊಂದು ಕಂಪ್ನಿಲಿ ಇನ್ನೊಂದು ಕಾಂಟ್ರಾಕ್ಟ್ ಸಿಗುತ್ತೆ. ನನಗೆ ನೀನು ಮುಖ್ಯ. ಬೇಡ ಶ್ರೀ, ಇಷ್ಟೊಂದು ಇಮೋಷ್ನಲ್ ಆಗಬೇಡ. ಮೊದಲು ಹೋಗಿರೋ ಕೆಲಸ ಮುಗಿಸು. ನೀನು ಹೋಗಿರೋ ಕೆಲಸ ಸಕ್ಸಸ್ ಆದರೆ ನಮ್ಮ ಕಂಪ್ನಿಗೆ, ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ, ನಿನಗೂ ಒಳ್ಳೆ ಹೆಸರು ಬರುತ್ತೆ. ಅದು ಬಿಟ್ಟು ಹೋಗಿರೋ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದರೆ ನೀನು ಸ್ವಾರ್ಥಿ ಅನ್ನಿಸ್ಕೋತೀಯ. ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ನಾ ಇಲ್ಲೇ ಕಾಯ್ತಿರ್ತೀನಿ. ಓಕೆ ಜಾನು, ಈ ಪ್ರಾಜೆಕ್ಟ್ ನನ್ನ ಕನಸಲ್ಲ, ನಿನ್ನ ಕನಸು ಅಂತ ಅನ್ಕೋತೀನಿ. ಅದನ್ನು ಪಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಹ್ಯಾಪಿನಾ? ಹ್ಯಾಪಿ ಶ್ರೀ. ನನ್ನ ಮಾತಿಗೆ ಬೆಲೆ ಕೊಡ್ತಿರೋದಕ್ಕೆ ಥ್ಯಾಂಕ್ಸ್. ನನ್ನ ಬೆಳವಣಿಗೆ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಇಟ್ಕೊಂಡಿರೋದಕ್ಕೆ, ನನ್ನ ಮೇಲೆ ಇಷ್ಟೊಂದು ಕನಸನ್ನು ತೋರಿಸ್ತಿರೋದಕ್ಕೆ ನಿನಗೂ ಥ್ಯಾಂಕ್ಸ್ ಜಾನು. ಸರಿ ಜಾನು, ಪಾರ್ಟಿ ಶುರು ಆಗ್ತಿದೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಬಾಯ್. ತಗೊಮ್ಮ. ಇಷ್ಟೊಂದಾ? ಯಾರು ತಿಂತಾರೆ ಇಷ್ಟೊಂದು? ಎಲ್ಲ ನೀನೇ ತಿನ್ನಬೇಕು ನೋಡು, ನಿನಗೋಸ್ಕರ ಮಾಡಿರೋದು. ನಿನಗೆ ತೃಪ್ತಿ ಆಗೋವರೆಗೂ ಎಷ್ಟು ಬೇಕೋ ಅಷ್ಟು ತಿನ್ನು, ಬೇಕಿದ್ದನ್ನೇ ಬಿಡು, ಪರವಾಗಿಲ್ಲ. ಏನು ಸುನಂದು, ಇದೆಲ್ಲ ನೀನೇ ಮಾಡಿದ್ದ? ನಾನೇ ಮಾಡಿದ್ದು. ಯಾಕ್ರಿ ಅನುಮಾನ? ಅನುಮಾನ ಇದಕ್ಕಲ್ಲ, ಒಂದು ನಿಮಿಷ ಬಾ, ನಿನ್ನ ಹತ್ರ ಮಾತಾಡಬೇಕು. ಬಾ ಮಗಳೇ, ನಾನು ಹೇಳೋವರೆಗೂ ನೀನು ಊಟ ಮಾಡಬೇಡ. ಸರಿಯಪ್ಪ. ಬಾ ಸುನಂದು. ಏನ್ರಿ ಏನಿವತ್ತು ಅಷ್ಟೆಲ್ಲ ಅಡುಗೆ ಮಾಡಿರೋದು? ಅಯ್ಯೋ ರಾಮ, ಮಗಳು ಬಸ್ರಿ, ಬೈಕೆಗಳಿರುತ್ತೆ, ಅದಕ್ಕೆ ಮಾಡಿದ್ದೀನಿ. ಅದೇನು ಯಾವತ್ತೂ ಇಲ್ಲದೆ ಇರೋ ಪ್ರೀತಿ ಇವತ್ತು? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನ್ರಿ ನೀವು ಬರೀ ಅನುಮಾನ ಪಡ್ತಾನೆ ಇರಿ. ಯಾವತ್ತೂ ಒಂದಿನ ಮಂಟಿನ ಕೆಲಸ ಮಾಡಿದೆ ಅಂತ ಈಗಲೂ ಹಾಗೆ ಮಾಡ್ತೀನಾ? ಅವತ್ತು ಮಾಡಿರೋ ತಪ್ಪಿಗೆ ಇನ್ನೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆದರೆ ನಿಮ್ಮ ಅನುಮಾನ ಮಾತ್ರ ಇನ್ನೂ ಕಡಿಮೆ ಆಗಲಿಲ್ವಲ್ಲ. ಈಗ ನಿಮ್ಮ ಅನುಮಾನ ಕಡಿಮೆ ಆಗೋದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ, ಹಾಗೆ ಮಾಡ್ತೀನಿ. ಊಟದಲ್ಲಿ ನಾನು ಯಾವ ವಿಷಯನೂ ಬೆರೆಸಿಲ್ಲ ರೀ. ನೀನು ನಮ್ಮ ಸುಮ್ಮನೆ ಕೂತ್ಬಿಟ್ಟೆ.
ಊಟ ಶುರು ಮಾಡಿ.